ಎಂತೆಂತ ಕೋಳಿ ನೋಡಿ. ಗೋವಿಂದಣ್ಣ ಬತ್ತನೆ ಬರ ನಿನ್ ಕುಕ್ಕರ್ಸ ಬಿಟ್ಟು ನಿನ್ ಬಾಳೆಲ್ಲ ಬರೀ ಕಳಬಾಳ ಆಗೋಯ್ತಲ್ಲೇ. ಗೋವಿಂದಣ್ಣ ಇಲ್ಲ ಮನೆಗೆ ಹೋಗಿ ಕನ್ನಡಿ ನಡಿಯಕ್ಕೆ ನಾನ್ ನೋಡ್ಕೊಂಡು ಹೋಗೋದೇ ಚೆನ್ನಾಗೈತಿ. ನೀನು ನಾಟಿ ಕೋಳಿ ತಿನ್ಬೇಕು ಅಂದ್ರೆ ನಮ್ ನೆಂಟ್ರದೊಂದು ಹೋಟ್ಲ್ ಐತೆ, ಅಲ್ಲಿ ಕರ್ಕೊಂಡ್ ಹೋಯ್ತೀನಿ. ಬೇಕಾದಂಗ್ ತಿನ್ನಿ ಒಂದ್ ನಿನ್ ಜನ್ಮಳಗ ಫ್ರೀಯಾಗಿ ಕೊಡ್ತಾರೆ. ಬಿಟ್ಬಿಟ್ ಪಾದ ಬೇಡ ಬಿಡು. ಓದರ್ಗೆಲ್ಲ ಫ್ರೀ ಕೊಡ್ತಾರೆ ನನಗೆ. ಬಂದ್ಬಿಡಂಗಂತ ಬಳ್ಳೆಣ್ಣ ಹೆಸರುಕ್ಕೆ ಹೋದವ್ರಿಗೆಲ್ಲ ಫ್ರೀ ಕೊಡ್ತಾರೆ. ನಾವು ನೆಂಟ್ರಲ್ವಾ ನಮ್ದು ದುಡ್ಡು ಇಸ್ಕೊಳಕ್ ನಡಿಗೆ ಸುರ ತಿಂದು ಬರೋಣ. ವಾ ಹಂಗಾರೆ ನಾಳೆ ಕಪ್ಪರ ಉಣ್ಬೇಕಲ್ಲ, ನಾನ್ ರಾತ್ರಿಕ ಊಟ ಬಿಡ್ತೀನಿ ಕಣಗಿ. ನೀನ್ ಮೊದ್ಲ ಕಳದಲ್ಲಿ ಕೋಳಿ ಕಳ್ಳಿ ಇನ್ನು ಸೊರೆ ತಿನ್ನಕ್ಕಲ್ ನೀನು ಆಡ್ಬಿಟ್ಟಿ ಸಿಕ್ತತೆ ಅಂತ ಸೊರ ತಿಂತೀಯ ಬಾ ನೀನ್. ವಾಕೋಗಿ ಹಾಯ್ ಎಲ್ಲರಿಗೂ ನಮಸ್ತೆ. ನಾವಿವತ್ತು ಬಂದಿರೋದು ಕದ್ಬಳ್ಳಿಯಲ್ಲಿರೋ ಹರೇಕಾ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ಇಲ್ಲಿ ನಿಮಗೆ ತಂದೂರಿ, ಇಂಡಿಯನ್, ಚೈನೀಸ್, ನಾಟಿ ಸ್ಟೈಲ್ ಎಲ್ಲಾ ಫುಡ್ ಕೂಡ ಮಾಡ್ತಾರೆ. ಹೋಟೆಲ್ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ನಾಟಿ ಕೋಳಿ, ನಳ್ಳಿ, ಫಿಶ್ ಎಲ್ಲಾನು ಇವರೇ ಸಾಕುವಂತದ್ದು. ಅದ್ರಲ್ಲೂ ನಾವು ಯಾವ ಕೋಳಿನ ಕೇಳ್ತೀವೋ ಅದೇ ಕೋಳಿನ ಅಲ್ಲೇ ಕುಯ್ದು 45 ಮಿನಿಟ್ಸ್ ಒಳಗಡೆ ಮಾಡ್ಕೊಡ್ತಾರೆ. ಒಂದು ನಾಟಿ ಕೋಳಿನ ತಗೊಂಡ್ರೆ 4-5 ಜನ ಆರಾಮಾಗಿ ಊಟ ಮಾಡಬಹುದು. ಫಸ್ಟ್ ನಾಟಿ ಕೋಳಿ ಸೂಪ್ ಅಂತ ಕೊಡ್ತಾರೆ, ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಒಲೆಯಲ್ಲಿ ಅಡಿಗೆ ಮಾಡಿ ಎಲ್ಲಾ ಊಟನು ಮಡಿಕೆಯಲ್ಲಿ ಸರ್ವ್ ಮಾಡುವಂತದ್ದು. ಈ ಹೋಟೆಲ್ ತುಂಬಾ ಕ್ಲೀನ್ ಅಂಡ್ ಹೈಜೆನಿಕ್ ಆಗಿದೆ. ಭಟ್ರು ಅಷ್ಟೇ ತುಂಬಾ ಕ್ಲೀನ್ ಆಗಿ ಅಂಡ್ ಟೇಸ್ಟ್ ಆಗಿ ಅಡುಗೆನ ಮಾಡ್ತಾರೆ. ಅವ್ರದೇನೆ ಕೆರೆ ಇರೋದ್ರಿಂದ ನಳ್ಳಿ, ಫಿಶ್ ಎಲ್ಲಾನು ಕೂಡ ಅವರೇನೆ ಸಾಕ್ತಾರೆ. ಅಲ್ಲೇನೆ ಫ್ರೆಶ್ ಆಗಿ ನಮ್ಗೆ ಮಾಡಿ ಕೊಡುವಂತದ್ದು. ನಾನ್ ವೆಜ್ ಅಲ್ಲಿ ಮಟನ್, ಚಿಕನ್ ಎಲ್ಲಾ ಸ್ಟೈಲ್ ಕೂಡ ಮಾಡ್ತಾರೆ. ಟೇಸ್ಟ್ ಎಲ್ಲ ನಾಟಿ ಸ್ಟೈಲ್ ಅಲ್ಲಿ ಇದೆ. ಎಲ್ಲಾ ಫುಡ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಾಳೆದೆಲೆಯಲ್ಲಿ ಊಟನ ಕೊಡುವಂತದ್ದು ಅದು ಇನ್ನೂ ಸೂಪರ್. ಹೊರಗಡೆ ಊಟಕ್ಕೆ ಹೋದಾಗ ಪಾರ್ಕಿಂಗ್ ದೇ ಒಂದು ದೊಡ್ಡ ಚಿಂತೆ ಆಗಿರುತ್ತೆ, ಆದ್ರೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಲಿ ಹೋಟೆಲ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಈ ಕಡೆ ಹೋದಾಗ ನೀವು ಕೂಡ ಟ್ರೈ ಮಾಡಿ. ಈ ಹೋಟೆಲ್ ಅಡ್ರೆಸ್ ಬಂದು ಬೆಂಗಳೂರು ಟು ಹಾಸನ್ ಹೈವೇ ಕದ್ಬಳ್ಳಿ ಟೋಲ್ ಹತ್ರ ಇದೆ. ಗೂಗಲ್ ಅಲ್ಲೂ ಕೂಡ ನೀವು ಸರ್ಚ್ ಮಾಡಬಹುದು. ಮಿಸ್ ಮಾಡದೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.